ಸ್ನೇಹಿತರೆ ನಮಸ್ಕಾರ. ನೋಡಿ, ಗಾಂಧಿ ಹತ್ಯೆಗೆ ಗೋಡ್ಸೆಯನ್ನ ಪ್ರೇರೇಪಿಸಿದ್ದೇ ಸಾವರ್ಕರ್. ಗಾಂಧಿ ಹತ್ಯೆಯ ಮಾಸ್ಟರ್ ಪ್ಲಾನ್ ಅನ್ನ ಹಿಂದ್ಗಡೆ ನಿಂತುಕೊಂಡು ರೂಪಿಸಿದ್ದೇ ಸಾವರ್ಕರ್. ಅಷ್ಟೇ ಅಲ್ಲ, ಇಡೀ ತಮ್ಮ ಜೀವನ ಪರ್ಯಂತ ಗಾಂಧಿಯನ್ನ ಸಾವರ್ಕರ್ ದ್ವೇಷ ಮಾಡ್ತಲೇ ಬಂದ್ರು, ವಿರೋಧ ಮಾಡ್ತಲೇ ಬಂದ್ರು ಅನ್ನುವಂಥ ಕೆಲವೊಂದಿಷ್ಟು ಪೂರ್ವಗ್ರಹ ಪೀಡಿತ ವಿಚಾರಗಳನ್ನ ನಮ್ಮ ತಲೆಯಲ್ಲಿ ತುಂಬಲಾಗಿದೆ. ಅದನ್ನು ನಾವು ಸತ್ಯ ಅಂತ ಒಪ್ಕೊಂಡು ಬಂದಿದ್ದೀವಿ. ಆದರೆ ಸ್ನೇಹಿತರೆ, ಅದೆಲ್ಲ ಸುಳ್ಳು ಅಂತ ಹೇಳಿ ನಾನು ಇವತ್ತು ಬಂದಿದ್ದೀನಿ. ನೋಡಿ, ಸಾವರ್ಕರ್ಗೆ ಗಾಂಧೀಜಿಯವರ ಬಗ್ಗೆ ಅತ್ಯಂತ ಗೌರವ ಇತ್ತು, ಪ್ರೀತಿ ಕೂಡ ಇತ್ತು. ಅದನ್ನು ಅವ್ರ ಮಾತಲ್ಲೇ ಹೇಳ್ತೀನಿ. ಸಾವರ್ಕರ್ ಗಾಂಧೀಜಿಯನ್ನ ಯಾವತ್ತೂ ಮಹಾತ್ಮಾಜಿ ಅಂತಲೇ ಸಂಬೋಧಿಸ್ತಿದ್ರು. ನೋಡಿ, ತಮ್ಮ 1928 ಆಗಸ್ಟ್ 3 ಆರ್ಟಿಕಲ್ ಅಲ್ಲಿ ಸಾವರ್ಕರ್ ಬರೀತಾರೆ ಗಾಂಧೀಜಿಯವರ ಬಗ್ಗೆ. ಸಾವರ್ಕರ್ ಗಾಂಧಿಯವರನ್ನ ಎಷ್ಟು ಗೌರವಿಸ್ತಿದ್ರು ಅನ್ಲಿಕ್ಕೆ ಇದು ಉದಾಹರಣೆ. ಸಾವರ್ಕರ್ ಎಂಥ ದೊಡ್ಡ ವ್ಯಕ್ತಿತ್ವ ಅವರದ್ದು ಅನ್ಲಿಕ್ಕೆ ಇದು ಉದಾಹರಣೆ. ಸಾವರ್ಕರ್ ಬರೀತಾರೆ, ನಾವೆಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಿದೆ. ಆದ ಕಾರಣ ಮಹಾತ್ಮಾಜಿ ಅವರ ಕೆಲಸಕ್ಕೆ ಸಹಕಾರಿ ಆಗುವ ಕೆಲಸವನ್ನೇ ನಾವು ಮಾಡಬೇಕು. ಅಷ್ಟೇ ಅಲ್ಲ, ಅಂಥ ಮಾತುಗಳನ್ನೇ ನಾವು ಆಡಬೇಕು. ಮುಂದೆ ಬರೀತಾರೆ ಸಾವರ್ಕರ್, ಆದರೆ ಯಾವಾಗೆಲ್ಲ ದೇಶ ಹಿತವು ರಾಜಿ ಆಗುತ್ತಿದೆ ಎಂದೆನಿಸುತ್ತದೆಯೋ ಆಗೆಲ್ಲ ನಾವು ಅವರನ್ನು ಖಂಡಿತವಾಗಿಯೂ ವಿರೋಧ ಮಾಡೋಣ. ಇದರ ಹೊರತಾಗಿ ನಮ್ಮೆಲ್ಲರ ಉದ್ದೇಶ ಒಂದೇ ಅಂತ ಸಾವರ್ಕರ್ ಹೇಳ್ತಾರೆ. ಅಷ್ಟೇ ಅಲ್ಲ, 1943ರಲ್ಲಿ ಗಾಂಧೀಜಿ 21 ದಿನದ ಉಪವಾಸ ಸತ್ಯಾಗ್ರಹಕ್ಕೆ ಕೂತಾಗ ಸಾವರ್ಕರ್ ಮತ್ತೊಂದು ಪತ್ರ ಬರೀತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಮಹಾತ್ಮ ಗಾಂಧಿಯವರ ಜೀವನ ಕೇವಲ ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ್ದಲ್ಲ, ಅವರು ಈ ದೇಶದ ಆಸ್ತಿ ಅಂತಲೇ ಬರೀತಾರೆ ಸಾವರ್ಕರ್. ನೋಡಿ, ಗಾಂಧೀಜಿ 1943ರಲ್ಲಿ ಐಷಾರಾಮಿ ಆಗಾ ಖಾನ್ ಪ್ಯಾಲೇಸ್ನಿಂದ ಬಿಡುಗಡೆಯಾದಾಗ ಸಾವರ್ಕರ್ ಮತ್ತೊಂದು ಪತ್ರ ಬರೀತಾರೆ, ಹರ್ಷ ವ್ಯಕ್ತಪಡಿಸಿ. ಇಂಥ ಮೇರು ವ್ಯಕ್ತಿತ್ವ ಸಾವರ್ಕರ್ ಅವರದ್ದು. ಸಾವರ್ಕರ್ ಯಾರನ್ನೂ ದ್ವೇಷಿಸಲಿಲ್ಲ. ವಿಚಾರಧಾರೆಗಳು ಖಂಡಿತ ಬೇರೆ ಇದ್ವು. ಸಾವರ್ಕರ್ ಮತ್ತು ಗಾಂಧೀಜಿಯವರ ವಿಚಾರಧಾರೆ ನೋ ಡೌಟ್ ಬೇರೆ ಇದ್ವು. ನೋಡಿ, ಇನ್ನೊಂದು ಅಚ್ಚರಿ ಸಂಗತಿ ಅಂದ್ರೆ, ಇಡೀ ಜೀವಮಾನದಲ್ಲಿ ಸಾವರ್ಕರ್ ಮತ್ತು ಗಾಂಧಿ ಭೇಟಿಯಾಗಿದ್ದು 2 ಸಾರಿ. ಒಂದು ರತ್ನಗಿರಿಯಲ್ಲಿ, ಇನ್ನೊಂದು ಲಂಡನ್ನಲ್ಲಿ. ಈ 2 ಸಂದರ್ಭಗಳಲ್ಲಿ ಗಾಂಧೀಜಿಯವರು ಕೂಡ ಸಾವರ್ಕರನ್ನ ಹಾಡಿ ಹೊಗಳಿದ್ದಾರೆ, ಅವರ ಕೆಲಸವನ್ನ ಮೆಚ್ಚಿಕೊಂಡಿದ್ದಾರೆ. ಸಾವರ್ಕರ್ ನಾವು ಅಂದುಕೊಂಡಂತಹ ವ್ಯಕ್ತಿ ಅಲ್ಲ, ಅವರು ನಮ್ಮ ಆಲೋಚನೆಗೂ ಮೀರಿದ ವ್ಯಕ್ತಿ ಅಂತ ಹೇಳಿ ನಾನು ಇದನ್ನು ಹೇಳ್ತೇನೆ. ನಮಸ್ತೆ.